ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 27. ಇನ್ನೊಂದು ಮುಖ್ಯ ವಿಚಾರ ನಿಮಗೆ ತೋರಿಸ್ತೀನಿ. ನೀವು ಲೋನ್ ಕಟ್ಟೋಕ್ಕೆ ನಿಲ್ಲಿಸಿದ ಅದೇ ಸಂದರ್ಭದಲ್ಲಿ 1.5 ಕೋಟಿ ರೂಪಾಯಿ ಲೋನ್ ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ನೋಡಿ. ಇದೇ ಅಮೌಂಟ್ನ ನೀವು ರಾಜೀವ್ ಚಂದ್ರಶೇಖರ್ ಅವರಿಗೆ ಕೊಟ್ಟಿದ್ದ. ನಿಮಗೆ ಮರೆವು ಜಾಸ್ತಿ ಅಂದ್ರಿ. ಹೋಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಲ್ಲ, ಅದೇನಮ್ಮ ನಿನ್ನ ಕೈಯಲ್ಲಿರೋದು. ನೋಡಿಯಪ್ಪ, ನಿಮಗೆ ಏನಾದರೂ ಅರ್ಥ ಆಗುತ್ತಾ ಅಂತ, ಅಥವಾ ಹಿಂದಿನದು ಏನಾದರೂ ನೆನಪಾಗುತ್ತಾ ಅಂತ ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ದಾಖಲೆ ಪತ್ರಗಳಿದ್ದ ಕವರನ್ನು ತಂದೆಗೆ ನೀಡಿದಳು ಸನಿಹಾ. ಮಗಳ ಮಾತು ಕೇಳಿ ಆಗ ಬೆವರುತ್ತಿದ್ದ ಚಂದ್ರಶೇಖರ್ ಅವರ ಮೈಯಲ್ಲಿ ಈಗ ಚಳಿಜ್ವರ ಬಂದಂತೆ ನಡುಗಿಬಿಟ್ಟಿದ್ದರು. ಅಂದರೆ ಮಗಳು ಈಗಾಗಲೇ ದಾಖಲೆ ಪತ್ರಗಳನ್ನೆಲ್ಲ ಸಂಗ್ರಹಿಸಿ ತಂದಿಟ್ಟಿದ್ದಾಳ. ಸತ್ಯ ಅವಳಿಗೆ ಗೊತ್ತಾಗಿಬಿಟ್ಟಿದೆಯಾ? ಮಗಳನ್ನು ಪುಟ್ಟ ಹುಡುಗಿ, ಅವಳಿಗೆ ಒಬ್ಬಳಿಗೆ ಇದೆಲ್ಲ ಸಂಗ್ರಹಿಸಲು ಸಾಧ್ಯವೇ ಇಲ್ಲ ಎಂದಂದುಕೊಂಡಿದ್ದರು ರಾಜಶೇಖರ್. ಇದೆಲ್ಲ ಆ ಸಿದ್ಧಾಂತದೇ ಕೆಲಸ. ಹಾಗಾದರೆ ಅವರಿಬ್ಬರು ಯಾವಾಗ ಭೇಟಿಯಾದರು? ಮಗಳಂದು ಅವನಿಂದ ವಿಮುಖಳಾಗಿದ್ದಾಳೆ ಎಂದು ಗೊತ್ತಾದ ಬಳಿಕ ಅವಳ ಹಿಂದೆ ಜನ ಬಿಡುವುದನ್ನು ನಿಲ್ಲಿಸಿದ್ದರು. ಇವಳು ಇಂತಹ ಕಿತಾಪತಿ ಮಾಡುತ್ತಾಳೆ ಎಂದು ಮೊದಲೇ ಗೊತ್ತಿದ್ದರೆ ಅದನ್ನು ನಯವಾದ ಮಾತುಗಳಿಂದಲೇ ತಡೆಯಬಹುದಾಗಿತ್ತು. ಆದರೀಗ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಅವಳು ಈ ಪತ್ರಗಳನ್ನೆಲ್ಲ ಎಲ್ಲಿಂದ ಸಂಗ್ರಹಿಸಿದ್ದು ಎಂದು ಕೇಳೋಣ. ಸಿದ್ಧಾಂತ್ ಕೊಟ್ಟಿದ್ದು ಎಂದು ಹೇಳಿದರೆ ಇದೆಲ್ಲವೂ ಸುಳ್ಳು ದಾಖಲೆ ಪತ್ರಗಳು ಎಂದು ಹೇಳಿದರಾಯಿತು ಎಂದು ತಮ್ಮ ಮನಸ್ಸಲ್ಲಿ ಲೆಕ್ಕ ಹಾಕುತ್ತಾ ರಾಜಶೇಖರ್ ಅವರು ಮಗಳು ಕೊಟ್ಟ ಕಾಗದ ಪತ್ರಗಳನ್ನು ನೋಡತೊಡಗಿದರು. ಹೌದು, ಇದೆಲ್ಲ ಸುಳ್ಳು ದಾಖಲೆ ಪತ್ರಗಳಲ್ಲ, ನಿಜವಾದ ದಾಖಲೆ ಪತ್ರಗಳೇ. ಮೃದುವಾದ ಧ್ವನಿಯಲ್ಲಿ ಮಗಳನ್ನು ಅನುನಯಿಸಿ ಕರೆಯುತ್ತಾ ಹೇಳಿದರು. ಪುಟ್ಟ, ಇದನ್ನೆಲ್ಲ ನಿಂಗೆ ಯಾರು ಕೊಟ್ರು? ಆ ಸಿದ್ಧಾಂತಾನೆ. ಅವನು ನಿಂಗೆ ಇದನ್ನೆಲ್ಲ ಕೊಡೋಕೆ ಕಾರಣ ಇದೆ. ಏನು ಗೊತ್ತಾ ಪುಟ್ಟ? ಅವನು ಜಯಂತಿ ಅನ್ನೋ ಒಬ್ಳು ಹೆಂಗಸಿನ ಸಹವಾಸ ಮಾಡಿದಾನೆ. ಅದೆಲ್ಲಿ ಗೊತ್ತಾಗಿ ನೀನು ಅದೇ ಕಾರಣ ಇಟ್ಕೊಂಡು ಡೈವರ್ಸ್ ಕೇಳ್ತೀಯೋ ಅಂತ ಹೀಗೊಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ನಿಂಗೆ ಕೊಟ್ಟು ಕಳಿಸಿದ್ದಾನೆ. ಅವನ ಮಾತು ಯಾವುದನ್ನು ನಂಬಬೇಡ. ಈ ದಾಖಲೆ ಪತ್ರಗಳೆಲ್ಲವೂ ಸುಳ್ಳು ಎಂದು ಹೇಳಿದರು ರಾಜಶೇಖರ್. ಆಯ್ತಪ್ಪ, ಇದು ಸುಳ್ಳೇ ಅಂತ ಇಟ್ಕೊಳ್ಳೋಣ. ನಿಮ್ಮ ದಾರಿಗೆ ಬರ್ತೀನಿ. ಹಾಗಾದರೆ ನಿಮ್ಮ ಹತ್ರ ಇರೋ ಒರಿಜಿನಲ್ ಡಾಕ್ಯುಮೆಂಟ್ಗಳ ಕಾಪಿ ಕೊಡ್ತೀರಾ? ನೀವು ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡಿರೋದು ಮತ್ತು ಯಾವಾಗ ಅದು ನೆನಪಿರಬೇಕಲ್ವಾ? ಇಲ್ಲಾಂದರೆ ಈಗ ನೆನಪು ಆಗಿರಬಹುದು ಅಲ್ವಾ? ಮಗಳು ತಮ್ಮ ಮಾತನ್ನು ಕೇಳಿ ಸುಮ್ಮನಾಗುವಳು ಎಂದು ತಿಳಿದಿದ್ದರು ರಾಜಶೇಖರ್. ಆದರೆ ಅವಳು ತನ್ನ ಪಟ್ಟು ಬಿಡುತ್ತಿಲ್ಲ. ಅವಳ ಒಂದೊಂದು ಪ್ರಶ್ನೆಯು ಹರಿತವಾದ ಚಾಕುವಿನಿಂದ ಅವರೆದೆಗೆ ಚುಚ್ಚಿದಂತಾಗುತ್ತಿತ್ತು. ತಾವೇನೋ ಪುಟ್ಟವಳೆಂದು ತಿಳಿದ ಮಗಳು ಇಂದು ಬೃಹದಾಕಾರವಾಗಿ ಬೆಳೆದು ನಿಂತು ಬಿಟ್ಟಿದ್ದಳು. ತಮ್ಮನ್ನು ಇದುವರೆಗೂ ಯಾರೊಬ್ಬರೂ ಈ ರೀತಿ ಪ್ರಶ್ನೆ ಕೇಳಿ ಸಿಕ್ಕಿಸಿ ಹಾಕಿರಲಿಲ್ಲ. ರಾಜಶೇಖರ್ ಮಗಳಿಗೆ ಉತ್ತರಿಸಿದರು. ಇಂಡಿಯನ್ ಬ್ಯಾಂಕಲ್ಲಿ ಲೋನ್ ಮಾಡಿರೋದು. ಮತ್ತೆ 1999 ಇಸ್ವಿಯಲ್ಲಿ ನವೆಂಬರ್ ತಿಂಗಳಲ್ಲಿ. ಅಂದರೆ ಅದೆಲ್ಲ ಕರೆಕ್ಟ್ ಆಗಿದೆ. ಆದರೆ ಪ್ಲೆಜ್ ಮಾಡಿರೋ ಡಾಕ್ಯುಮೆಂಟ್ ಮಾತ್ರ ಇದಲ್ಲ, ಅದು ಬೇರೆ. ಮಗಳ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಹೇಳತೊಡಗಿದರು ರಾಜಶೇಖರ್. ಅಪ್ಪ, ಹಾಗಾದರೆ ಪ್ಲೆಜ್ ಮಾಡಿರೋ ಆ ಪ್ರಾಪರ್ಟಿ ನಮ್ಮದೇನಾ ಅಥವಾ ಬೇರೆಯವರದ? ಒಂದು ವೇಳೆ ಬೇರೆಯವರದಾಗಿದ್ದರೆ ಅದು ಯಾರಿಗೆ ಸಂಬಂಧಿಸಿದ್ದು? ಅವರ ಹೆಸರಾದರೂ ನಿಮಗೆ ನೆನಪಿರಬೇಕಲ್ವಾ? ಅಮ್ಮಂಗೇನಾದರೂ ಅದರ ಬಗ್ಗೆ ಗೊತ್ತಾ? ಅಮ್ಮನ್ನ ಕೇಳಲ್ಲ? ತಂದೆಯ ಬಳಿ ಕೇಳಿದಳು ಸನಿಹಾ. ಈಗ ಬೆಚ್ಚಿಬಿದ್ದರು ರಾಜಶೇಖರ್. ತಕ್ಷಣವೇ ಉತ್ತರಿಸಿದ್ದರು. ಅಮ್ಮನ್ನ ಈ ವಿಷಯಕ್ಕೆ ಎಳಿಬೇಡ. ಅಮ್ಮಂಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ. ಅವಳನ್ನು ಕೇಳಿ ಯಾವ ಪ್ರಯೋಜನವೂ ಇಲ್ಲ. ನಾನಾಗಲೇ ಹೇಳಿದ್ನಲ್ಲ, ಜಗದೀಶ್ ಅಂಕಲ್ನ ಕಂಡು 2 ದಿನ ಆದಮೇಲೆ ಕೊಡ್ತೀನಿ ಅಂತ. ಈಗ ತಪ್ಪಿಸಿಕೊಳ್ಳಲು ಇನ್ನೇನಾದರೂ ಸುಳ್ಳು ಹೇಳಬಹುದು. ಆದರೆ ಅದನ್ನು ಹಿಡಿದು ಮತ್ತೆ ಪ್ರಶ್ನೆಗಳನ್ನು ಕೇಳುತ್ತಾಳೆ ಮಗಳು. ಇಂದಂತೂ ತನಗಿಲ್ಲಿಂದ ಬಿಡುಗಡೆ ಇಲ್ಲ. ಯಾಕಾದರೂ ಇಂದು ಪತ್ನಿಯ ಬಳಿ, ಮಗಳ ಬಳಿ ಮಾತಾಡಬೇಕು. ನನ್ನ ರೂಮಿಗೆ ಕಳಿಸು ಎಂದು ಹೇಳಿದನೋ ಎನಿಸಿತು ರಾಜಶೇಖರ್ ಅವರಿಗೆ. ನಾನೀಗ ಹೇಳ್ತಾ ಇದ್ದೀನಿ, ಇದರಲ್ಲಿರೋ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿಯೇ ಇದೆ ಅಂತ. ಅಪ್ಪ, ನೀವು ತಿಳ್ಕೊಂಡಂಗೆ ಈ ಡಾಕ್ಯುಮೆಂಟ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿದ್ದು ಸಿದ್ಧಾಂತ ಅಲ್ಲ, ನಿಮ್ಮ ಮಗಳು ಸನಿಹಾನೇ ಕಲೆಕ್ಟ್ ಮಾಡಿರೋದು. ಪಾಪ, ನಿಮಗೆ ಏಜ್ ಆಯಿತು, ಮರ್ತು ಹೋಯ್ತು ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ನೆನಪಿಸ್ತಾ ಇದ್ದೀನಿ. ನಾನು ನೀವೊಂದು ಲೋನ್ ಮಾಡಿದ್ದ ಇಂಡಿಯನ್ ಬ್ಯಾಂಕ್ನ ಅದೇ ಬ್ರಾಂಚಿಂದ ಈ ಕಾಪಿಗಳನ್ನು ತಗೊಂಡು ಬಂದಿರೋದು. ಇಲ್ಲಿ ನೋಡಿ ಅಪ್ಪ, ರಾಜೀವ್ ಚಂದ್ರಶೇಖರ್ ಅವರ ಜಯನಗರದಲ್ಲಿರುವ 6040 ಸೈಟಲ್ಲಿರುವ ಅವರ ಮನೆಯ ಡಾಕ್ಯುಮೆಂಟನ್ನು ಪ್ಲೆಜ್ ಮಾಡಿ ನೀವು ಆವತ್ತು ಲೋನ್ ತಗೊಂಡಿದ್ದೀರಾ. ನೋಡಿ, ಎಷ್ಟು ಕೋಟಿ ಲೋನ್ ತಗೊಂಡಿದ್ದೀರಾ ಅಂತ. 2 ಕೋಟಿ ತಾನೇ? ಆ ಅಕೌಂಟಿಂದ ದುಡ್ಡು ಎಲ್ಲೆಲ್ಲ ಹೋಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 10 ತಿಂಗಳು ಮಾತ್ರ ನೀವು ಲೋನ್ ಅಕೌಂಟ್ಗೆ ದುಡ್ಡು ಕಟ್ಟಿದ್ದೀರಾ, ಆಮೇಲೆ ಕಟ್ಟಿಲ್ಲ. ಇದು ಅದರ ಕಾಪಿ. ಸರಿ ತಾನೇ? ನಿಮಗೀಗ ಒಂದೊಂದೇ ಆಗಿ ನೆನಪಾಗೋಕೆ ಶುರುವಾಗಿರಬಹುದು.
ಎಂದು ಹೇಳುತ್ತಾ ತಂದೆಯ ಮುಖವನ್ನು ನೋಡಿದಳು ಸನಿಹಾ. ಅವರ ಮುಖ ಬೆಳ್ಳಗೆ ಬಿಳುಚಿಕೊಂಡಿತ್ತು. ಬಿಟ್ಟ ಕಣ್ಣು ತೆರೆದ ಬಾಯಿಯಿಂದ ಆ ಪೇಪರನ್ನೊಮ್ಮೆ ಮಗಳ ಮುಖವನ್ನೊಮ್ಮೆ ನೋಡುತ್ತಾ ಇದ್ದರು ರಾಜಶೇಖರ್. ಅವರಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ. ಅಂದು ಆಸ್ತಿ ಕಳೆದುಕೊಂಡಿದ್ದ ರಾಜೀವ್ ಚಂದ್ರಶೇಖರ್ ಆಗಲಿ ಅವರ ಪತ್ನಿಯಾಗಲಿ ಒಮ್ಮೆಯೂ ಈ ರೀತಿ ಕ್ವಶ್ಚನ್ ಮಾಡಿರಲಿಲ್ಲ. ಸ್ವತಃ ಸಿದ್ಧಾಂತ್ ಕೂಡ ಈ ರೀತಿ ರಾಜಶೇಖರ್ ಅವರನ್ನು ಸಿಕ್ಕಿಸಿ ಹಾಕಿರಲಿಲ್ಲ. ಈಗ ತಾವು ಏನು ಹೇಳಿದರೂ ನಂಬುವ ಸ್ಥಿತಿಯಲ್ಲಿ ಮಗಳಿಲ್ಲ ಎಂಬುದು ರಾಜಶೇಖರ್ ಅವರಿಗೆ ಅರ್ಥವಾಗಿ ಬಿಟ್ಟಿತ್ತು. ಅಂದು ಮಾಡಿದ ತಪ್ಪಿನಿಂದಾಗಿ ಇಂದು ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದರು ರಾಜಶೇಖರ್. ಆದರೂ ಸಪ್ಪೆ ದನಿಯಲ್ಲಿ ಉತ್ತರಿಸಿದ್ದರು. ಅದು ರಾಜೀವ್ ಚಂದ್ರಶೇಖರ್ ಅವರು ತುಂಬ ಲೋನ್ ಮಾಡಿದ್ರು. ಆ ಲೋನನ್ನು ನಾನು ತೀರಿಸಿದ್ದೆ. ಅದು ನಿಂಗೆ ಗೊತ್ತಾಗೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಉಳಿದ ಲೋನ್ ಅಮೌಂಟನ್ನು ಕಟ್ಟಲಿಲ್ಲ. ಅಪ್ಪ, ಒಂದು ಕಾಲದಲ್ಲಿ ನೀವು ಅವರ ಪ್ರಾಪರ್ಟಿ ಇಟ್ಟು ಲೋನ್ ಮಾಡಿದ್ದೀರಾ. ಆಮೇಲೆ ನಿಮ್ಮ ಕೈಯಲ್ಲಿ ದುಡ್ಡು ಓಡಾಡೋಕೆ ಶುರುವಾಯಿತು. ಅವರು ಮನೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಅಟ್ಲೀಸ್ಟ್ ಅವರು ಮಾಡಿರುವ ಉಪಕಾರಕ್ಕೆ ಪ್ರತ್ಯುಪಕಾರ ಎನ್ನುವ ದೃಷ್ಟಿಯಿಂದಾದರೂ ನೀವು ಲೋನ್ ಕಟ್ಟೋಕೆ ಸಹಾಯ ಮಾಡಬೇಕಾಗಿತ್ತು ಅಲ್ವಾ? ಅದನ್ನೇ ಅಲ್ವಾ ಅಪ್ಪ ಮಾನವೀಯತೆ ಅಂತ ಕರೆಯೋದು ಎಂದಾಗ ರಾಜಶೇಖರ್ ಅವರು ಉತ್ತರಿಸಲಿಲ್ಲ. ಬಳಿಕ ಸನಿಹಾ ಹೇಳಿದಳು, ಇನ್ನೊಂದು ಮುಖ್ಯ ವಿಚಾರ ನಿಮಗೆ ತೋರಿಸ್ತೀನಿ. ನೀವು ಲೋನ್ ಕಟ್ಟೋಕೆ ನಿಲ್ಲಿಸಿದ ಅದೇ ಸಂದರ್ಭದಲ್ಲಿ 1.5 ಕೋಟಿ ರೂಪಾಯಿ ದುಡ್ಡು ಲೋನ್ ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ನೋಡಿ. ಇದೇ ಅಮೌಂಟನ್ನು ನೀವು ರಾಜೀವ್ ಚಂದ್ರಶೇಖರ್ ಅವರಿಗೆ ಕೊಟ್ಟಿದ್ದ ಅಥವಾ ಇನ್ನಾರಿಗಾದರೂ ಕೊಟ್ಟಿದ್ದ? ನಿಮಗೆ ಮರೆವು ಜಾಸ್ತಿ ಅಂತ ಹೇಳಿದ್ರಿ. ಹೋಗಿ ಹೋಗಿ ನಿಮ್ಮ ಹತ್ರ ಕೇಳ್ತೀನಲ್ಲ, ನನ್ನ ಬುದ್ಧಿಗಿಷ್ಟು ಎಂದು ಹೇಳಿ ತನ್ನನ್ನು ತಾನೇ ಹಳಿದುಕೊಳ್ಳುತ್ತಾ 2 ನಿಮಿಷ ಬರ್ತೀನಿ ಎಂದು ಸೀದಾ ತಾಯಿಯ ಬೆಡ್ರೂಮ್ಗೆ ಹೋಗಿ, ಅಮ್ಮ, ನಿನ್ನ ಕೆನರಾ ಬ್ಯಾಂಕ್ನ ಕರೆಂಟ್ ಅಕೌಂಟ್ ಪಾಸ್ಬುಕ್ ಕೊಡು ಎಂದು ತಾಯಿಯನ್ನು ಕೇಳಿದ್ದಳು ಸನಿಹಾ. ಅದು ತಾವು ಈಗ ಇರುವ ಮನೆ ಖರೀದಿಸಲು ದುಡ್ಡು ಡೈವರ್ಟ್ ಮಾಡಿದ್ದು ಎಂದು ರಾಜಶೇಖರ್ ಅವರಿಗೆ ಸರಿಯಾಗಿ ನೆನಪಿತ್ತು. ಆ ದುಡ್ಡನ್ನು ತಮ್ಮ ಪತ್ನಿಯ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದರು ರಾಜಶೇಖರ್. ಅದನ್ನು ಮಗಳ ಬಳಿ ಹೇಳಲಿಲ್ಲ. ಈಗ ನಿಂಗೆ ಅದ್ಯಾಕೆ? ಅಲ್ಲೇ ಲಾಕರ್ನಲ್ಲಿದೆ, ನೋಡು ತಗೋ ಎಂದು ಹೇಳಿದರು ಸುಲೋಚನಾ. ಸುಲೋಚನಾ ಅವರು ಬ್ಯಾಂಕ್ ಚಲನನ್ನು ಬರೆಯುತ್ತಿರಲಿಲ್ಲ. ಬದಲಾಗಿ ಮಗಳ ಕೈಯಲ್ಲಿ ಬರೆಸಿಕೊಳ್ಳುತ್ತಿದ್ದರು. ಸನಿಹಾ ಆ ಅಕೌಂಟ್ಗೆ ಚೆಕ್ ಹಾಕಲೆಂದು ಮೊನ್ನೆ ತಾನೇ ಚಲನ್ ಬರೆದಿದ್ದಳು. ಆದ್ದರಿಂದ ಆ ನಂಬರ್ ಅವಳಿಗೆ ಸರಿಯಾಗಿ ನೆನಪಿತ್ತು. ಪಾಸ್ಬುಕ್ಕಿನೊಂದಿಗೆ ತಂದೆ ಮುಂದೆ ಬಂದು ನಿಂತು, ನೋಡಿಯಪ್ಪ, ಆ ದುಡ್ಡು ಹೋಗಿರೋದು ಅಮ್ಮನ ಅಕೌಂಟಿಗೆ. ಈ ಮನೆ ಅಮ್ಮನ ಹೆಸರಲ್ಲೇ ತಾನೇ ಇರೋದು. ಅಂದಮೇಲೆ ರಾಜೀವ್ ಅಂಕಲ್ ಮನೆ ಕಳ್ಕೊಂಡ್ರು, ನಾವು ಮನೆ ಪರ್ಚೇಸ್ ಮಾಡಿದ್ವಿ. ಹಾಗೆ ಹೇಳುವಾಗ ದುಃಖದಿಂದಾಗಿ ಅವಳ ಗಂಟಲು ಕಟ್ಟಿತ್ತು. ಈಗ ಹೇಳಿಯಪ್ಪ, ಅವರ ಸಮಾಧಿ ಮೇಲೆ ನಾವು ಮನೆ ಕಟ್ಟಿಸಿಕೊಂಡ ಹಾಗೆ ಆಯ್ತಲ್ಲ. ನೀವು ಮಾತ್ರ ಅಲ್ಲ, ನಿಮ್ಮ ಪತ್ನಿ ಅಂದರೆ ನಮ್ಮಮ್ಮ ಕೂಡ ಇದರಲ್ಲಿ ಪಾಲುದಾರರಾಗಿ ಬಿಟ್ಟಿದ್ದಾಳೆ. ಅಮ್ಮಂಗೆ ಗೊತ್ತಿದ್ದು ತಪ್ಪು ಮಾಡಿದಳೋ ಗೊತ್ತಿಲ್ಲದೆ ಮಾಡಿದ್ಲೋ ಅದು ನನಗೆ ಗೊತ್ತಿಲ್ಲ. ಆದರೂ ತಪ್ಪು ತಪ್ಪೇ. ಈಗ ನೀವೇನು ಹೇಳ್ತೀರಾ ಅಪ್ಪ? ಸಿದ್ಧಾಂತ್ ಹೇಳಿದ್ದು ಸುಳ್ಳ ಅಥವಾ ನೀವು ಹೇಳ್ತಾ ಇರೋದು ಸುಳ್ಳ? ತಂದೆಯನ್ನು ಗಟ್ಟಿಸಿ ಕೇಳಿದ್ದಳು ಸನಿಹಾ. ನೀನು ಈ ಡಾಕ್ಯುಮೆಂಟ್ಗಳನ್ನೆಲ್ಲ ಬ್ಯಾಂಕಿಂದ ತಗೊಂಡು ಬಂದಿರೋದಲ್ವಾ? ಅವರು ಮೇಲ್ನೋಟಕ್ಕೆ ಏನು ಕಾಣುತ್ತೋ ಅದನ್ನು ಹೇಳ್ತಾರೆ. ನನಗೆ ಮತ್ತು ರಾಜೀವ್ ಚಂದ್ರಶೇಖರ್ ಮಧ್ಯೆ ಇದ್ದ ವ್ಯವಹಾರ ಏನು ಅಂತ ಬ್ಯಾಂಕ್ನವರಿಗೆ ಆಗಲಿ ನಿಂಗಾಗಲಿ ಗೊತ್ತಿಲ್ವಲ್ಲ. ಅವರು ನನಗೆ ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು. ಅದಕ್ಕಾಗಿ ನಾನು ಆ ಪ್ರಾಪರ್ಟಿ ತಂದಿದ್ದು ಎಂದು ಸತ್ವವಿಲ್ಲದ ಸ್ವರದಲ್ಲಿ ಮತ್ತೆ ಸುಳ್ಳು ಪೋಣಿಸಿ ಹೇಳಿದ್ದರು ರಾಜಶೇಖರ್. ಈಗ ಮಗಳನ್ನು ಡೈವರ್ಟ್ ಮಾಡಲೇಬೇಕು, ಇಲ್ಲದಿದ್ದಲ್ಲಿ ತಮಗೆ ಉಳಿಗಾಲವಿಲ್ಲ. ಅದಕ್ಕಾಗಿ ಈಗಾಗಲೇ ಸಂಗ್ರಹಿಸಿಟ್ಟಿದ್ದ ದಾಖಲೆಯನ್ನು ಉಪಯೋಗಿಸಿಕೊಂಡರು ರಾಜಶೇಖರ್. ರಾಜೀವ್ ಚಂದ್ರಶೇಖರ್ ಅವರು ಕೆಟ್ಟ ಹೆಂಗಸರ ಸಹವಾಸ ಮಾಡಿ ದುಡ್ಡು ಕಳ್ಕೊಂಡಿದ್ರು. ಈಗ ಅವರ ಮಗನು ಅದೇ ದಾರಿ ಹಿಡಿದಿದ್ದಾನೆ. ಜಯಂತಿ ಅನ್ನೋ ಒಬ್ಳು ಹೆಂಗಸಿನ ಸಹವಾಸ ಮಾಡ್ತಾ ಇದ್ದಾನೆ ಸಿದ್ಧಾಂತ್. ನೋಡು, ಈ ಪೆನ್ ಡ್ರೈವಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಿವೆ. ಇದನ್ನು ನೀನು ನಿನ್ನ ಲ್ಯಾಪ್ಟಾಪಲ್ಲಿ ಹಾಕಿ ನೋಡು. ನನ್ನ ಮಾತಿನಲ್ಲಿ ನಿಂಗೆ ನಂಬಿಕೆ ಇಲ್ಲದೆ ಇದ್ದರೆ ಬೇಡ. ಇದು ಸುಳ್ಳಾಗೋಕೆ ಸಾಧ್ಯ ಇಲ್ವಲ್ಲ? ಸಿದ್ಧಾಂತ್ ಜಯಂತಿ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾನೆ ಅಂತ ಹೇಳೋದಕ್ಕೆ ನೋಡು, ಈ ಕಾಲ್ ಲಿಸ್ಟ್ ತೆಗೆದು ನೋಡು. ಜಯಂತಿ ಸಿದ್ಧಾಂತ್ಗೆ ಕಾಲ್ ಮಾಡಿದ್ದಾಳೆ. ಸಿದ್ಧಾಂತ್ ಕೂಡ ಜಯಂತಿಗೆ ಕಾಲ್ ಮಾಡಿದ್ದಾನೆ. ಈ ನಂಬರ್ ಸಿದ್ಧಾಂತದೇ ತಾನೇ? ಬೇಕಾದರೆ ಆ ನಂಬರ್ಗೆ ಕಾಲ್ ಮಾಡಿ ನೋಡು, ಸಿದ್ಧಾಂತ್ ರಿಸೀವ್ ಮಾಡ್ತಾನಾ ಇಲ್ವಾ ಅಂತ. ಮಗಳ ಮುಖವನ್ನೇ ಸೂಕ್ಷ್ಮವಾಗಿ ನೋಡುತ್ತಾ ಹೇಳಿದರು ರಾಜಶೇಖರ್. ಅವಳ ಮುಖದಲ್ಲಾಗುತ್ತಿರುವ ವ್ಯತ್ಯಾಸ ಕಂಡು ಅವರಿಗೆ ಸಮಾಧಾನವಾಯಿತು. ಸಿದ್ಧಾಂತ್ಗೆ ಹೇಗೆ ನ್ಯಾಯ ಒದಗಿಸುತ್ತೀರಿ ಎಂದು ತಂದೆ ಬಳಿ ಕೇಳಬೇಕೆಂದುಕೊಂಡಿದ್ದ ಸನಿಹಾಗೆ ತಂದೆಯಿಂದ ತಿಳಿದ ಈ ಮಾಹಿತಿಯಿಂದಾಗಿ ಆ ಪ್ರಶ್ನೆ ಕೇಳಲಾಗಲಿಲ್ಲ. ಅವಳು ನಂಬರ್ ನೋಡಿದಳು. ರಾತ್ರಿ ನಿದ್ದೆಯಲ್ಲಿ ಕೇಳಿದರೂ ಅವಳಿಗೆ ಸಿದ್ಧಾಂತ್ನ ನಂಬರು ನೆನಪಿತ್ತು. ಹೌದು, ಅದು ಸಿದ್ಧಾಂತ್ನದೇ ನಂಬರ್. ಅದರಲ್ಲಿ ಯಾವ ಸಂಶಯವೂ ಇಲ್ಲ ಸನಿಹಾಗೆ. ಸಿದ್ಧಾಂತ್ ಜಯಂತಿಗೆ ಕರೆ ಮಾಡಿ ಮಾತಾಡಿದ್ದಾನೆ. ಜಯಂತಿಗೂ ಸಿದ್ಧಾಂತ್ಗೂ ಏನು ಸಂಬಂಧ? ಅವನು ಯಾಕಾಗಿ ಅವಳಿಗೆ ಕರೆ ಮಾಡಿದ್ದಾನೆ? ಒಂದು ಅರ್ಥವಾಗುತ್ತಿಲ್ಲ ಸನಿಹಾಗೆ. ತಂದೆ ಹೇಳಿದ್ದನ್ನು ನಂಬುವ ಮನಸ್ಸಿಲ್ಲ. ಆದರೆ ಆ ಕಾಲ್
ಲಿಸ್ಟ್ ಸುಳ್ಳು ಹೇಳಲು ಸಾಧ್ಯವಿಲ್ಲವಲ್ಲ. ಅವಳಿಗೀಗ ಸ್ವಲ್ಪ ಮಟ್ಟಿನ ಆಘಾತವೇ ಆಗಿತ್ತು. ಅಪ್ಪ, ಜಯಂತಿ ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಾ? ನಿಮಗೂ ಅವಳ ಪರಿಚಯ ಚೆನ್ನಾಗಿ ಇರಬೇಕಲ್ವಾ? ನಾನ್ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಪರಿಚಯ ಇಲ್ಲದೆ ಇರುವ ಒಬ್ಬ ವ್ಯಕ್ತಿಯ ಕಾಲ್ ಲಿಸ್ಟ್ ನಿಮಗೆ ಹೇಗೆ ಸಿಕ್ತು? ಅವಳು ಪರ ಹೆಂಗಸು. ಅವಳು ಸರಿಯಿಲ್ಲ ಅಂತ ಗೊತ್ತಾದ ಮೇಲೇನೂ ನೀವ್ಯಾಕೆ ಅವಳ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀರಾ? ಇದಲ್ಲಿ ತನ್ನ ತಂದೆಯ ತಪ್ಪು ಇದೆ ಎಂಬಂತೆ ತಂದೆಯನ್ನು ಪ್ರಶ್ನಿಸಿದಳು ಸನಿಹಾ. ಮಗಳು ತಮ್ಮ ಮಾತು ಕೇಳಿ ಏನು ಹೇಳಬೇಕೆಂದು ಗೊತ್ತಾಗುತ್ತಿಲ್ಲ ರಾಜಶೇಖರ್ಗೆ. ಆದರೆ ಅವಳು ಬಿಡುತ್ತಿಲ್ಲ. ನಾನು ಸಿದ್ಧಾಂತ್ ಮೇಲೆ ಒಂದು ಕಣ್ಣು ಇಟ್ಟಿದ್ದೀನಮ್ಮ. ಯಾಕೆಂದರೆ ನಾನು ನಿನ್ನನ್ನು ಅವನಿಗೆ ದಾರೆ ಎರೆದು ಕೊಟ್ಟಿದ್ದೀನಲ್ಲ. ನಿಂಗೆ ಡೈವೋರ್ಸ್ ಕೇಳೋಕ್ಕೆ ಒಂದು ಒಳ್ಳೆ ಕಾರಣ ಬೇಕಾಗಿತ್ತು. ಅದಕ್ಕಾಗಿ ನಾನು ಈ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿ ಬಂತು. ನಾನು ಜಯಂತಿ ಬಳಿ ಹೋಗಿಲ್ಲ. ನನ್ನ ಹುಡುಗರನ್ನು ಕಳಿಸಿ ಮಾಹಿತಿ ಸಂಗ್ರಹಿಸಿಕೊಂಡಿದ್ದೀನಿ. ಇದರಲ್ಲಿ ನಂದೇನೂ ತಪ್ಪಿಲ್ಲ ಎಂದು ತಮ್ಮ ಕೆಲಸಕ್ಕೆ ಸಮರ್ಥನೆ ನೀಡಿದರು ರಾಜಶೇಖರ್. ಸನಿಹಾ ತಂದೆಯ ಮುಂದೆ ಸಿದ್ಧಾಂತನ್ನು ಏನೂ ಹೇಳಲು ಹೋಗಲಿಲ್ಲ. ಆದರೆ ಅವಳ ಮನಸ್ಸಿಗೆ ತುಂಬ ನೋವಾಗಿ ಬಿಟ್ಟಿತ್ತು. ತಮ್ಮ ಮದುವೆಯಾದ ಬಳಿಕವೂ ಅವನು ಬೇರೊಬ್ಬ ಹೆಂಗಸಿನ ಬಳಿ ಹೋಗಿದ್ದಾನೆ. ಮಾತ್ರವಲ್ಲ, ಅವಳೊಂದಿಗೆ ಫೋನ್ನಲ್ಲಿ 5-6 ಬಾರಿ ಸಂಭಾಷಣೆ ನಡೆಸಿದ್ದಾನೆ. ಅವಳಾಗಿ ಕರೆ ಮಾಡಿದರೆ ತಪ್ಪಾಗಿ ಕರೆ ಬಂದದ್ದೇನೋ ಎಂದು ಹೇಳಬಹುದು. ಆದರೆ 3-4 ಬಾರಿ ಸಿದ್ಧಾಂತ್ ಅವಳಿಗೆ ಕರೆ ಮಾಡಿ 4 ಅಥವಾ 5 ನಿಮಿಷಗಳಷ್ಟು ದೀರ್ಘಕಾಲ ಅವಳೊಂದಿಗೆ ಸಂಭಾಷಣೆ ನಡೆಸಿದ್ದಾನೆ. ಸಿದ್ಧಾಂತ್ಗೆ ಅಂತಹ ಅವಶ್ಯಕತೆ ಏನಿರಬಹುದು? ಅಂದರೆ ಮೊನ್ನೆ ರಾತ್ರಿ ತಾನು ಅವನ ಮನೆಯಲ್ಲಿದ್ದಾಗ ತನ್ನೊಬ್ಬಳನ್ನೇ ಬಿಟ್ಟು ಜಯಂತಿಯ ಬಳಿ ಹೋಗಿದ್ದಾನಾ? ಆ ಯೋಚನೆ ಬರುತ್ತಲೇ ಅವಳ ಎದೆಯಲ್ಲಿ ತಿದಿಯೊತ್ತಿದ ನೋವು. ಇದನ್ನು ಇಂದು ರಾತ್ರಿ ಸಿದ್ಧಾಂತ್ ಬಳಿ ವಿಚಾರಿಸಬೇಕು ಎಂದುಕೊಂಡಳು. ಫೋನ್ನಲ್ಲಿ ವಿಚಾರಿಸಿದರೆ ಅವನ ಮುಖಭಾವ ಗೊತ್ತಾಗುವುದಿಲ್ಲ. ಬೇಡ, ನಾಳೆ ಅವನನ್ನು ಮೀಟ್ ಮಾಡಿ ವಿಚಾರಿಸಿಕೊಳ್ಳಬೇಕೆಂದುಕೊಂಡಳು ಸನಿಹಾ. ತಂದೆ ಇಂದು ಈ ಪೆನ್ ಡ್ರೈವನ್ನು ತನಗೆ ಕೊಡಲೆಂದೇ ತನ್ನನ್ನು ಕರೆದಿದ್ದು ಎಂದು ಈಗ ಅವಳಿಗೆ ಅರ್ಥವಾಗಿತ್ತು. ಹಾಗಾದರೆ ಅದರಲ್ಲೇನೋ ವಿಶೇಷ ಖಂಡಿತವಾಗಿಯೂ ಇದೆ. ತಂದೆಯಾಗಿ ಕೊಡುತ್ತಿದ್ದಾರೆಂದರೆ ಸಿದ್ಧಾಂತ್ ಬಗ್ಗೆ ತಾನು ನಕಾರಾತ್ಮಕ ಭಾವನೆ ಬೆಳೆಸಿಕೊಳ್ಳಬೇಕೆಂದೇ ಈ ಪೆನ್ ಡ್ರೈವನ್ನು ಅಪ್ಪ ಕೊಟ್ಟಿರುವುದು. ತಂದೆ ಕೊಟ್ಟ ಈ ಪೆನ್ ಡ್ರೈವಲ್ಲಿ ಏನಿದೆ ಎಂದು ನೋಡಬೇಕು. ಭಾರವಾದ ಹೃದಯವನ್ನು ಹೊತ್ತು ಆ ಪೆನ್ ಡ್ರೈವ್ನೊಂದಿಗೆ ತನ್ನ ರೂಮ್ನತ್ತ ಹೊರಟಳು ಸನಿಹಾ. ಅವಳಿಗೆ ಆ ಪೆನ್ ಡ್ರೈವಲ್ಲಿ ಏನಿದೆ ಎಂದು ನೋಡುವವರೆಗೂ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಸಿದ್ಧಾಂತ್ಗೆ ಬೇರೊಬ್ಬ ಹೆಣ್ಣಿನೊಂದಿಗೆ ಸಂಬಂಧವಿದೆ ಎಂಬುದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸನಿಹಾಗೆ. ರೂಮ್ನೊಳ ಬರುತ್ತಿದ್ದಂತೆಯೇ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಪೆನ್ ಡ್ರೈವ್ ಹಾಕಿ ನೋಡತೊಡಗಿದಳು. ಜಯಂತಿಯ ಮನೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿತ್ತು. ಅದೊಂದು ಹಳ್ಳಿ ಮನೆಯಂತೆ ಕಾಣುತ್ತಿತ್ತು. ಸಿದ್ಧಾಂತ್ನ ಜೊತೆಗೆ ಮತ್ತೊಬ್ಬನು ಮನೆಯೊಳಗೆ ಬರುತ್ತಿರುವುದು ಕಾಣಿಸಿತು. ಸಿದ್ಧಾಂತ್ ಅಂದು ನೀಲಿ ಚೆಕ್ಸ್ಗಳಿದ್ದ ತುಂಬು ತೋಳಿನ ಶರ್ಟ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದ. ಅವನೊಂದಿಗಿದ್ದ ವ್ಯಕ್ತಿ ಯಾರೆಂದು ಗೊತ್ತಾಗುತ್ತಿಲ್ಲ ಸನಿಹಾಗೆ. ಜಯಂತಿಯೊಂದಿಗೆ ಮಾತಾಡುತ್ತಿರುವುದು ಕಾಣಿಸಿತು. ಆಡಿಯೋ ಇರಲಿಲ್ಲ. ಆದ್ದರಿಂದ ಅವರಿಬ್ಬರು ಏನು ಮಾತಾಡಿದರು ಎಂದು ಗೊತ್ತಾಗುತ್ತಿಲ್ಲ. ಸಿದ್ಧಾಂತ್ ಜಯಂತಿಯ ಮುಖವನ್ನೇ ನೋಡುತ್ತಾ ಏನೋ ಹೇಳುತ್ತಿದ್ದ. ಕ್ಷಣ ಕ್ಷಣಕ್ಕೂ ಸನಿಹಾಳ ಆತಂಕ ಹೆಚ್ಚಾಗತೊಡಗಿತು. ಜಯಂತಿಯೊಂದಿಗೆ ರೂಮ್ನೊಳಗಿದ್ದ ದೃಶ್ಯ ಅವಳಿಗೆ ನೋಡಲಾಗುತ್ತಿಲ್ಲ. ಸನಿಹಾ ಮರುದಿನ ಸಿದ್ಧಾಂತ್ನನ್ನು ಪ್ರಶ್ನಿಸುತ್ತಾಳೆ. ಅದಕ್ಕೆ ಅವನ ಉತ್ತರವೇನು? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.